Welcome back to my channel PK EduHub. This is part 3 of the series we are doing in the lesson A Wrong Man in a Workers Paradise from class 10 First Language English Karnataka State Board. So in the last episode what we have seen is on till the page number 2 paragraph 23 we have done. So from paragraph 24 we will start today. So brows drawn, she asked, what do they mean, all those lines and colors? What is their purpose? ಸೊ ಗರ್ಲ್ ಆ ಹುಡುಗಿ ಏನೋ ಬಿಂದಿಗೆನ ಅವನು ತುಂಬ ಫೋರ್ಸ್ ಮಾಡಿ ಅವಳ ಹತ್ರ ತೊಗೊಂಡೋಗಿ ಅದ್ರ ಮೇಲೆ ಒಳ್ಳೆ ಆರ್ಟ್ ಮಾಡಿ ಪೇಂಟಿಂಗ್ ಮಾಡಿ ತಂದು ಕೊಟ್ಟಿದ್ದ. ಸೊ ಅದನ್ನು ನೋಡಿ ಅವಳಿಗೆ ಆಶ್ಚರ್ಯ ಮತ್ತು ಕನ್ಫ್ಯೂಷನ್ ಆಗಿರ್ತದೆ. ಸೊ ಅದಕ್ಕೆ ಅವಳು ಕೇಳ್ತಾಳೆ. ಬ್ರೌಸ್ ಡ್ರಾನ್ ಅಂದರೆ ಹುಬ್ಬನ್ನು ಮೇಲೆ ಏರಿಸ್ಕೊಳ್ಳೋದು. ಬ್ರೌಸ್ ಈಸ್ ಹುಬ್ಬು. ಸೊ ವಾಟ್ ಡು ದೇ ಮೀನ್ ಆಲ್ ದೋಸ್ ಲೈನ್ಸ್ ಆ್ಯಂಡ್ ಕಲರ್ಸ್? ಸೊ ಇವುಗಳಿಂದ ಏನು ಅರ್ಥ ಇದೆ? ಎಲ್ಲ ಚಿತ್ರ ಬಿಡಿಸಿದೆಯಾ, ಕಲರ್ ಮಾಡಿದೆಯಾ? ವಾಟ್ ಇಸ್ ದರ್ ಪರ್ಪಸ್? ಅದರ ಉದ್ದೇಶ ಏನು ಅಂತ ಕೇಳ್ತಾಳೆ. ದ ಮ್ಯಾನ್ ಲಾಫ್ಟ್. ನಥಿಂಗ್. ಆ ಪಿಕ್ಚರ್ ಮೇ ಹ್ಯಾವ್ ನೋ ಮೀನಿಂಗ್ ಆ್ಯಂಡ್ ಸರ್ವ್ ನೋ ಪರ್ಪಸ್. ಸೊ ಅವನು ಹೇಳ್ತಾನೆ, ಯಾವುದೇ ಉದ್ದೇಶ ಇಲ್ಲ ಅದರಲ್ಲಿ. ಈ ಆರ್ಟನ್ನು ನಾನು ಮಾಡಿದ್ದೀನಿ, ಇದಕ್ಕೆ ಯಾವುದೇ ಅರ್ಥ ಇರಬೇಕು ಅಂತೇನಿಲ್ಲ, ಯಾವುದೇ ಪರ್ಪಸ್ ಇಲ್ಲ. So the girl went away with her picture. At home, away from prying eyes, she held it in the light, turned it round and scanned the painting from all angles. ಸೊ ಆ ಹುಡುಗಿ ಆ ಬಿಂದಿಗೆನ ತೊಗೊಂಡು ಮನೆಗೆ ಹೋಗ್ಬಿಡ್ತಾಳೆ. She took home that picture and there in home she continuously looks at it, hiding away from everybody. ಸೊ ಎಲ್ಲರಿಂದ ಅವಳು ಕದ್ದು ಮುಚ್ಚಿ ಮನೆಯಲ್ಲಿ ಹೋದಾದ್ಮೇಲೆ ಆ ಲೈಟಲ್ಲಿ ಒಂದು ಬೆಳಕಲ್ಲಿ ಹಿಡ್ಕೊಂಡ್ಬಿಟ್ಟು ಅದನ್ನು ಏನು ಬಿಂದಿಗೆ ಎತ್ತು ಆರ್ಟ್ ಮಾಡಿರ್ತಕ್ಕಂಥದ್ದು ಅದನ್ನೆಲ್ಲ ತಿರುಗಿಸಿ ಎಲ್ಲ ಕಡೆಯಿಂದನೂ ಅವಳು ನೋಡ್ತಾಳೆ. At night she moved out of bed, lighted a lamp and scanned it again in silence. ಸೊ ರಾತ್ರಿ ಕೂಡ ಅವಳು ಅದನ್ನು ಒಂದು ದೀಪ ಹಚ್ಕೊಂಡ್ಬಿಟ್ಟು ಮತ್ತೆ ತನ್ನ ಆದ ಆರ್ಟನ್ನು ಪದೇ ನೋಡ್ತಾ ಇರ್ತಾಳೆ. ಫಾರ್ ದ ಫಸ್ಟ್ ಟೈಮ್ ಇನ್ ಹರ್ ಲೈಫ್ ಶಿ ಹ್ಯಾಡ್ ಸೀನ್ ಸಮಥಿಂಗ್ ದಟ್ ಹ್ಯಾಡ್ ನೋ ಮೀನಿಂಗ್ ಆ್ಯಂಡ್ ನೋ ಪರ್ಪಸ್ ಎಟ್ ಆಲ್. ಸೊ ಫಸ್ಟ್ ಟೈಮ್ ಆ ಹುಡುಗಿ ತನ್ನ ಜೀವನದಲ್ಲಿ ಯಾವುದೇ ಅರ್ಥ ಇರಲಾರ್ದಂಥದ್ದು, ಯಾವುದೇ ಉದ್ದೇಶ ಇರಲಾರ್ದಂಥದ್ದು, ಮಹತ್ವ ಇರಲಾರ್ದಂಥ ಒಂದು ವಸ್ತುವಿನ ಕಡೆ ಅಷ್ಟು ಗಮನ ಕೊಟ್ಟು ಅಷ್ಟು ಇಂಟ್ರೆಸ್ಟಿಂದ ಅವಳು ಅದನ್ನು ನೋಡ್ತಾ ಇರ್ತಾಳೆ. ಸೊ ಈ ಪ್ಯಾರಾಗ್ರಾಫಲ್ಲಿ ಅವಳು ಸೀಕ್ರೆಟ್ಲಿ ಆ ಆರ್ಟನ್ನು ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಪದೇ. ಸೊ ಫಸ್ಟ್ ಟೈಮ್ ಅವಳು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಳೆ ಈ ಪ್ಯಾರಾಗ್ರಾಫ್ ಪ್ರಕಾರ? ಶಿ ಎಕ್ಸ್ಪೀರಿಯನ್ಸ್ಡ್ ಬ್ಯೂಟಿ ಆ್ಯಂಡ್ ಆರ್ಟ್ ದಟ್ ಹ್ಯಾಡ್ ನೋ ಪ್ರಾಕ್ಟಿಕಲ್ ಪರ್ಪಸ್ ಆ್ಯಕ್ಚುಲಿ. ಸೊ ಅವಳು ಯಾವುದೇ ಪ್ರಾಕ್ಟಿಕಲ್ ಪರ್ಪಸ್ ಇಲ್ಲ. ನೀವು ಯಾವುದೇ ಆರ್ಟ್ ಅಥವಾ ಡ್ರಾಯಿಂಗನ್ನು ನೋಡ್ತೀರಿ, ಅದ್ರದ್ದು ಯಾವುದೂ ಪರ್ಟಿಕ್ಯುಲರ್ ಪರ್ಪಸ್ ಇರೋದಿಲ್ಲ. ಆದರೂ ಕೂಡ ನಾವು ಅದನ್ನು ಅಷ್ಟೇ ಇಂಟ್ರೆಸ್ಟಿಂದ ಆ ಒಂದು ಆರ್ಟ್ ಅಥವಾ ಡ್ರಾಯಿಂಗನ್ನು, ಕಲರನ್ನು ನಾವು ನೋಡ್ತಾ ಇರ್ತೀವಿ. ನೀವೆಲ್ಲ ನೋಡಿರ್ಬೋದು, ಬೇರೆ ಕಡೆ ಈ ಮೈಸೂರು ಪ್ಯಾಲೇಸ್ಗೆಲ್ಲ ಹೋದರೆ ಅಲ್ಲಿ ತುಂಬ ಒಳ್ಳೊಳ್ಳೆ ಡ್ರಾಯಿಂಗ್ಸ್ಗಳು ಹಾಕಿದ್ದಾರೆ, ಕಲರ್ ಮಾಡಿರ್ತಕ್ಕಂಥ ಪಿಕ್ಚರ್. ಅದ್ರ ಪರ್ಪಸ್ ಏನಿದೆ? ಅದರಿಂದ ಏನೂ ಸರ್ವ್ ಆಗೋದಿಲ್ಲ. ಆದರೂ ಕೂಡ ನಾವು ಅದನ್ನು ಅಷ್ಟೊಂದು ಇಂಟ್ರೆಸ್ಟಿಂದ ನಾವು ನೋಡ್ತೀವಿ. ಮೇಲ್ಗಡೆ ಪೇಂಟಿಂಗ್ ಮಾಡಿರೋದು, ಗೋಡೆಗಳ ಮೇಲೆ ಪೇಂಟಿಂಗ್ ಇದೆ, ವಾಲ್ ಮೇಲೆ ನಿಮ್ಮ ಪಿಲ್ಲರ್ಗಳ ಮೇಲೆ ಪೇಂಟಿಂಗ್ಸ್ ಇದೆ, ಆರ್ಟ್ ಇದೆ. ನೀವು ಹಳೆಬೀಡು ಬೇಲೂರು ಕಡೆ ಹೋದರೆ ಅಲ್ಲಿ ಬೇರೆ ಥರದ್ದು ಆರ್ಟನ್ನು ನೀವು ನೋಡ್ತೀರಾ. ಪಟ್ಟದ ಕಲ್ಲಿಗೆ ಹೋದರೆ ಅಲ್ಲಿ ಬೇರೆ ಥರ ಆರ್ಟ್ ನೋಡ್ತೀರಾ. ಸೊ ಹೀಗೆ ಬೇರೆ ಡಿಫ್ರೆಂಟ್ ಏನು ಆರ್ಟ್ ಕಲೆಗಳಿದ್ದಾವೆ, ಅವುಗಳೇನೂ ಪರ್ಪಸ್ ಇಲ್ಲದೆ ಇದ್ದರೂ ಕೂಡ ನಮ್ಮನ್ನು ಅವು ಅಟ್ರ್ಯಾಕ್ಟ್ ಮಾಡ್ತವೆ. ಸೊ ಕಮಿಂಗ್ ಟು ಪೇಜ್ ನಂಬರ್ paragraph 28. So when she set out for the torrent the next day, her hurrying feet were little less hurried than before, for a new sense seemed to have awakened in her, a sense that seemed to have no meaning and no purpose at all. So next day, when she walks down to the same torrent where she gave him that picture and that idler gave her the picture with the art done, so
The next day, she was not walking as she used to do earlier. So she was walking very slowly. ಯಾವಾಗಲೂ ಅವಳು ದಿನಾಲೂ ಏನೋ ಸ್ಟ್ರೀಮ್ ಕಡೆ ಹೋಗ್ತಾ ಇದ್ಲು, ಫಾಸ್ಟ್ ಫ್ಲೋಯಿಂಗ್ ಸ್ಟ್ರೀಮ್ ಕಡೆ. ಅಷ್ಟು ಸ್ಪೀಡಾಗಿ ಅವಳು ಹೋಗ್ತಾ ಇಲ್ಲ ಇವತ್ತು. ಅವಳು ತುಂಬ ಕಾಮ್ ಆಗಿದ್ದಾಳೆ, ತುಂಬ ಸ್ಲೋ ಆಗಿ ಆ ಸ್ಟ್ರೀಮ್ ಕಡೆ ಹೋಗ್ತಾ ಇದ್ದಾಳೆ. ಸೊ ಸಮಥಿಂಗ್ ಹ್ಯಾಡ್ ಅವೇಕಂಡ್, ದಟ್ ಆರ್ಟ್ ಹ್ಯಾಡ್ ಅವೇಕಂಡ್ some kind of a new feeling in her mind, making her enjoy life more calmly. ಸೊ ಅವಳು ತನ್ನ ಜೀವನವನ್ನು ಸ್ವಲ್ಪ ಈಗ ಕಾಮ್ ಮಾಡಿದ್ದಾಳೆ. ಮುಂಚೆ ಥರ ಅವಳು ಹರಿ ಇಲ್ಲ, ಫಾಸ್ಟಾಗಿ ಯಾವುದನ್ನು ಮಾಡ್ತಾ ಇಲ್ಲ, ಸ್ವಲ್ಪ ಸ್ಲೋ ಡೌನ್ ಆಗಿದ್ದಾಳೆ. ಸೊ ಶಿ ಸಾ ದ ಪೇಂಟರ್ ಸ್ಟ್ಯಾಂಡಿಂಗ್ ಬೈ ದ ಟೊರೆಂಟ್ ಆ್ಯಂಡ್ ಆಸ್ಕ್ಡ್ ಇನ್ ಕನ್ಫ್ಯೂಷನ್, ವಾಟ್ ಡು ಯು ವಾಂಟ್ ಆಫ್ ಮೀ? ಸೊ ಅವಳು ಮತ್ತೆ ಅವತ್ತಿನ ದಿವಸ ಯಾವಾಗ ಅವಳು ಸ್ಲೋ ಆಗಿ ನಡ್ಕೊಂಡು ಹೋಗಿದ್ದಾಳೆ, ವೆರಿ ನೆಕ್ಸ್ಟ್ ಡೇ ಅವನಲ್ಲೇ ಇರ್ತಾನೆ. ಸೊ ಐಡ್ಲರ್. ಸೊ ಅವನಿಗೆ ಅವಳು ಕೇಳ್ತಾಳೆ, ವಾಟ್ ಡು ಯು ವಾಂಟ್ ಆಫ್ ಮೀ? ಏನು ಬೇಕಾಗಿದೆ ನನ್ನಿಂದ ನಿನಗೆ? ಓನ್ಲಿ ಸಮ್ ಮೋರ್ ವರ್ಕ್ ಫ್ರಮ್ ಯುವರ್ ಹ್ಯಾಂಡ್ಸ್. ನಿನ್ನ ಕೈಯಿಂದ ಮತ್ತೆ ಇನ್ನೂ ಸ್ವಲ್ಪ ನನಗೆ ಕೆಲಸ ಬೇಕು. ವಾಟ್ ಕೈಂಡ್ ಆಫ್ ವರ್ಕ್ ವುಡ್ ಯು ಲೈಕ್? ಮತ್ತೇನು ಕೆಲಸ ಬೇಕು ನಿನಗೆ ಅಂತ ಕೇಳ್ತಾಳೆ. ಲೆಟ್ ಮೀ ಮೇಕ್ ಎ ಕಲರ್ಡ್ ರಿಬ್ಬನ್ ಫಾರ್ ಯುವರ್ ಹೇರ್, ಹಿ ಆನ್ಸರ್ಡ್. ಸೊ ಅವನು ಹೇಳ್ತಾನೆ, ನೀನು ರಿಬ್ಬನ್ ಕೊಡು ನನಗೆ, ಅದಕ್ಕೆ ಸ್ವಲ್ಪ ನಾನು ಕಲರ್ ಮಾಡ್ತೀನಿ ಅಂತ ಹೇಳ್ತಾನೆ. ಆ್ಯಂಡ್ ಫಾರ್ ವಾಟ್? ಏನಕ್ಕೆ ಬೇಕು? ನಥಿಂಗ್, ಯಾವುದಕ್ಕೂ ಇಲ್ಲ, ಸುಮ್ಮನೆ ನಾನು ಕಲರ್ ಮಾಡಿಕೊಡ್ತೀನಿ. ಸೊ ಅವಳು ರಿಬ್ಬನ್ಸ್ ಕೊಡ್ತಾಳೆ. ರಿಬ್ಬನ್ಸ್ ವೆರ್ ಮೇಡ್ ಬ್ರೈಟ್ ವಿತ್ ಕಲರ್ಸ್, ರೈಟ್? ದ ಬ್ಯುಸಿ ಗರ್ಲ್ ಆಫ್ ವರ್ಕರ್ಸ್ ಪ್ಯಾರಡೈಸ್ ಹ್ಯಾವ್ ನೌ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಎವ್ರಿ ಡೇ tying the colored ribbon around her hair. The minutes slipped by unutilized. Much work was left unfinished. ಸೊ ಈ ಹುಡುಗಿ ಏನು ಪದೇ ಪದೇ ಅವನ ಆರ್ಟಿಸ್ಟನ್ನು ಮೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆ ಸ್ಟ್ರೀಮ್ ಹತ್ರ. ಸೊ ಅವನಿಗೆ ಇನ್ನೂ ಆರ್ಟನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಆಸೆ ಆಗ್ತದೆ. ಹಾಗಾಗಿ ಒಂದು ದಿವಸ ಅವನು ರಿಬ್ಬನ್ ಕೇಳ್ತಾನೆ, ರಿಬ್ಬನ್ ಕೊಡು, ಅದಕ್ಕೆ ನಾನು ಕಲರ್ ಮಾಡ್ತೀನಿ, ಪೇಂಟ್ ಮಾಡ್ತೀನಿ ಅಂಥೇಳಿ. ಸೊ ಅವಳು ರಿಬ್ಬನ್ ಕೊಡ್ತಾಳೆ ಅವನಿಗೆ. ರಿಬ್ಬನ್ ಕೊಟ್ಟಾದಮೇಲೆ ಅವನು ಮತ್ತೆ ಅದನ್ನು ತೊಗೊಂಡೋಗಿ ಪೇಂಟ್ ಮಾಡ್ತಾನೆ. ಸೊ ಆ ರಿಬ್ಬನ್ ಎಷ್ಟು ಕಲರ್ಫುಲ್ಲಾಗಿತ್ತು ಅಂತಂದರೆ, ಎಷ್ಟು ಚೆನ್ನಾಗಿ ಅವನು ಆರ್ಟ್ ಮಾಡಿರ್ತಾನೆ ಅಂತಂದರೆ, ಆ ರಿಬ್ಬನ್ನ ಅವಳು ತನ್ನಷ್ಟಕ್ಕೆ ತಾನು ಮುಂಚೆ ಅವಳು ಅಷ್ಟೊಂದು ತನ್ನ ಹೇರ್ಸ್ ಬಗ್ಗೆ, ತನ್ನ ಲುಕ್ಸ್ ಬಗ್ಗೆ ಅವಳು ಅಷ್ಟು ಕನ್ಸರ್ನ್ಡ್ ಇರಲಿಲ್ಲ, ಅದ್ರ ಬಗ್ಗೆ ಅವಳು ಕೇರ್ ಮಾಡ್ತಾ ಇರಲಿಲ್ಲ. ಆದರೆ ಈಗ ಆಲ್ ಆಫ್ ಎ ಸಡನ್, ಆಫ್ಟರ್ taking that colorful ribbon, the girl began spending more time on decorating herself. So her work started remaining unfinished. ಭಾಳಷ್ಟು ಕೆಲಸಗಳು ಅವಳು ಏನು ಮಾಡ್ತಾಯಿದ್ಲು ಎವ್ರಿ ಡೇ, ಈಗ ಅದು ಕೆಲಸ ಆಗ್ತಾಯಿಲ್ಲ. ಯಾಕಂದರೆ ಅವಳೀಗ ಬ್ಯುಸಿ ಆಗಿಬಿಟ್ಟಿದ್ದಾಳೆ, ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾಳೆ, ತನ್ನ ಲುಕ್ಸನ್ನು ಇಂಪ್ರೂವ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ, ತನ್ನ ಹೇರ್ ಸ್ಟೈಲ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ಸೊ ಹಾಗಾಗಿ ಭಾಳಷ್ಟು ವರ್ಕ್ ಅವಳದು ಪೆಂಡಿಂಗ್ ಉಳಿತಾ ಇದೆ. ಇನ್ ವರ್ಕರ್ಸ್ ಪ್ಯಾರಡೈಸ್, ವರ್ಕ್ ಹ್ಯಾಡ್ ಆಫ್ ಲೇಟ್ ಬಿಗ್ಯಾನ್ ಟು ಸಫರ್. ಸೊ ಇಲ್ಲೇನಾಗುತ್ತೆ, ಅವಳ ಮಾಡಿರ್ತಕ್ಕಂಥ ಒಂದು ಆರ್ಟನ್ನು ನೋಡಿ ಭಾಳಷ್ಟು ಜನ ಸ್ಲೋಲಿ ಆ ಆರ್ಟಲ್ಲಿ ಇಂಟ್ರೆಸ್ಟ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಗೂ ಕೂಡ, ನನಗೂ ಕೂಡ ಈ ಥರ ಒಂದು ಆರ್ಟ್ ಮಾಡಿಕೊಡು, ಬಿಂದಿಗೆ ಮೇಲೆ ಆರ್ಟ್ ಮಾಡಿಕೊಡು, ಪೇಪರ್ ಮೇಲೆ ಮಾಡಿಕೊಡು, ರಿಬ್ಬನ್ ಮೇಲೆ ಮಾಡಿಕೊಡು. ಹೀಗೆ ಜನ ಅಲ್ಲಿ ಐಡ್ಲರ್ ಹತ್ರ ಆರ್ಟ್ ಮತ್ತು ಪೇಂಟಿಂಗ್ ಮತ್ತು ಸ್ಕಲ್ಪ್ಚರ್ಗಳನ್ನು ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಇಲ್ಲಿ ವರ್ಕರ್ಸ್ ಪ್ಯಾರಡೈಸಲ್ಲಿ ಕೆಲಸ ಆಗೋದು ಕಮ್ಮಿ ಆಗಿಬಿಡುತ್ತೆ. ಎಲ್ಲರದ್ದು ಇಂಟ್ರೆಸ್ಟ್ ಏನಾಗಿದೆ, ಅದು ಈಗ ಬೇರೆ ಕಡೆ ಡೈವರ್ಟ್ ಆಗ್ತಾಯಿದೆ. ಮೆನಿ ಪರ್ಸನ್ ಹೂ ಹ್ಯಾಡ್ ಬಿನ್ ಆ್ಯಕ್ಟಿವ್ ಬಿಫೋರ್ ವೇರ್ ನೌ ಐಡಲ್. ಸೊ ಭಾಳ ಜನ ಏನು ಆ್ಯಕ್ಟಿವ್ ಆಗಿದ್ದರು, ಎಲ್ಲರೂ ಈಗ ಖಾಲಿ ಕೂತ್ಕೊತಾ ಇದ್ದಾರೆ. ವೇಸ್ಟಿಂಗ್ ದೇರ್ ಪ್ರಿಷಸ್ ಟೈಮ್ ಆನ್ ಯೂಸ್ಲೆಸ್ ಥಿಂಗ್ಸ್ ಸಚ್ ಆಸ್ ಪೇಂಟಿಂಗ್ ಆ್ಯಂಡ್ ಸ್ಕಲ್ಪ್ಚರ್. ಸೊ ಭಾಳಷ್ಟು ಜನ ಟೈಮ್ ವೇಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಐಡ್ಲರ್ ಥರನೇ ಅವರು ಕೂಡ ತಮ್ಮ ಯೂಸ್ಲೆಸ್ ಥಿಂಗ್ಸ್ಗಳಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ದಾರೆ. ಪೇಂಟಿಂಗಲ್ಲಿ, ಸ್ಕಲ್ಪ್ಚರ್ಗಳನ್ನು ನೋಡೋದ್ರಲ್ಲಿ, ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಾಯಿದ್ದಾರೆ. ಸೊ ದ ಎಲ್ಡರ್ಸ್ ಬಿಕಮ್ ಅನಕ್ಷಿಯಸ್. ಸೊ ಹಿರಿಯರೇನಿದ್ರು ಅಲ್ಲಿ ಎಲ್ಡರ್ ಪ್ಯಾರಡೈಸಲ್ಲಿ, ವರ್ಕರ್ಸ್ ಪ್ಯಾರಡೈಸಲ್ಲಿ, ಅವರಿಗೆ
ಎನಕ್ಷಿಯಸ್ ಆಗಕ್ಕೆ ಸ್ಟಾರ್ಟ್ ಎನಕ್ಷಿಯಸ್ ಅಂದರೆ ಅವರೊಂಥರ ಚಿಂತೆಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಗಾಬರಿ ಆಗಿಬಿಡ್ತಾರೆ, ಏನು ಕೆಲಸಗಳಾಗ್ತಾಯಿಲ್ಲ. ಅ ಮೀಟಿಂಗ್ ವಾಸ್ ಕಾಲ್ಡ್. ಸೊ ಎಲ್ಲರನ್ನೂ ಒಂದು ಮೀಟಿಂಗ್ ಕರೀತಾರೆ. ಆಲ್ ಅಗ್ರೀಡ್ ದಟ್ ಸಚ್ ಅ ಸ್ಟೇಟ್ ಆಫ್ ಅಫೇರ್ಸ್ ಹ್ಯಾಡ್ ಸೋ ಫಾರ್ ಬಿನ್ ಅನ್ನೋನ್ ಇನ್ ದ ಹಿಸ್ಟ್ರಿ ಆಫ್ ದಿ ವರ್ಕರ್ಸ್ ಪ್ಯಾರಡೈಸ್. ಸೊ ಹಾಗಾಗಿ ಎಲ್ಲರೂ ಒಪ್ಕೊತಾರೆ. ಏನು ಒಂದು ಮಾತಲ್ಲಿ ಎಗ್ರಿ ಆಗ್ತಾರೆ ಅಂದರೆ, ಈ ಮುಂಚೆ ಈ ಥರ ಇಲ್ಲಿ ಕೆಲಸಗಳು ನಡೀತಾ ಇರಲಿಲ್ಲ, ಇಷ್ಟು ಸ್ಲೋ ಆಗಿ ಎಂದೂ ಕೆಲಸ ಆಗ್ತಾ ಇರಲಿಲ್ಲ, ಕೆಲಸಗಳೆಂದೂ ಸ್ಟಾಪ್ ಆಗ್ತಾ ಇರಲಿಲ್ಲ. ನಮ್ಮ ಹಿಸ್ಟ್ರಿ ಆಫ್ ವರ್ಕರ್ಸ್ ಪ್ಯಾರಡೈಸಲ್ಲಿ ಈ ಥರ ಘಟನೆಗಳು ನಡೆದೇ ಇಲ್ಲ. ಅದನ್ನು ಎಲ್ಲರೂ ಒಪ್ಕೊತಾರೆ. ಏರಿಯಲ್ ಮೆಸೆಂಜರ್ ಹರಿಡ್ ಇನ್, ಬೌಡ್ ಬಿಫೋರ್ ದಿ ಎಲ್ಡರ್ಸ್ ಆ್ಯಂಡ್ ಮೇಡ್ ಎ ಕನ್ಫೆಷನ್. ಸೊ ಆ ಏರಿಯಲ್ ಮೆಸೆಂಜರ್ ಏಂಜಲ್ ಏನು ಇವನ್ನ ತಂದುಬಿಟ್ಟು ಹೋಗಿದ್ಲು ಐಡಲ್ ಮ್ಯಾನ್. ಸೊ ಅವ್ರನ್ನ ಕರೆಸಿ ಕೇಳಿದಾಗ ಅವಳು ಒಪ್ಕೊತಾಳೆ, ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಇವನನ್ನು ಇಲ್ಲಿ ಬಿಡಬಾರ್ದಾಗಿತ್ತು. ಸೊ ಐ ಬಾಟ್ ಎ ರಾಂಗ್ ಮ್ಯಾನ್ ಇನ್ ಟು ದಿಸ್ ಪ್ಯಾರಡೈಸ್, ಹಿ ಸೆಡ್, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಹಿಮ್. ಸೊ ನಾನು ತಪ್ಪು ಮಾಡಿ ಈ ಮನುಷ್ಯನ ತಂದುಬಿಟ್ಟಿದ್ದೀನಿ. ಸೊ ಹಾಗಾಗಿ ಇದು ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಆಗಿದೆ, ಇವನೇ ಕಾರಣ ಅಂತ ಹೇಳ್ತಾಳೆ. ದ ಮ್ಯಾನ್ ವಾಸ್ ಸಮನ್ಡ್. As he came, the elders saw his fantastic dress, his quaint brushes, his pants, and they knew at once that he was not the right sort of for workers' paradise. ಸೊ ಇಲ್ಲಿ ಆ ಒಂದು ಏನು ಮೀಟಿಂಗ್ ಕರೆದಿದ್ದರು ಅದರಲ್ಲಿ ಯಾವಾಗ ಈ ಆ್ಯಂಜಲ್ ಬಂದು ಈ ಥರ ಹೇಳ್ತಾರೆ, ನಾನು ತಪ್ಪು ಮಾಡಿ ಈ ಥರ ತಂದುಬಿಟ್ಟಿದ್ದೀನಿ ಅಂತ ಒಪ್ಕೊತಾರೆ, ಆವಾಗ ಆ ಐಡಲ್ ಮ್ಯಾನನ್ನು ಕರೆಸ್ತಾರೆ, ರಾಂಗ್ ಮ್ಯಾನನ್ನು ಕರೆಸ್ತಾರೆ. ಸೊ ಆ್ಯಸ್ ಹಿ ಕೇಮ್, ಎಲ್ಡರ್ ಸಾ ಇಸ್ ಫ್ಯಾಂಟಾಸ್ಟಿಕ್ ಡ್ರೆಸ್. ಸೊ ಯಾವಾಗ ಅವನು ಮೀಟಿಂಗಿಗೆ ಬರ್ತಾನೆ, ಅವನೊಂಥರ ಹಿ ಓರ್ ಅನ್ಯೂಶುವಲ್ ಕ್ಲೋತ್ಸ್, ಅವನ ಬಣ್ಣಗಳು ಬೇರೆ ಬೇರೆ, ಅವನ ಕಲರ್ ಬೇರೆ ಬೇರೆ, ಸೊ ಅವನ ಸ್ಟೈಲೇ ಬೇರೆ. ಸೊ ಹೀಗಾಗಿ ಇವನು ಇಮಿಡಿಯೇಟ್ಲಿ ಅವನು ನೋಡಿದ ತಕ್ಷಣವೇ ಅವ್ರಿಗೆ ಗೊತ್ತಾಗುತ್ತೆ, ಇವನು ಇಲ್ಲಿ ಸೂಟೇಬಲ್ ಇಲ್ಲ, ನಮ್ಮ ವರ್ಕರ್ಸ್ ಪ್ಯಾರಡೈಸ್ಗೆ ಇವನು ಸೂಟೇಬಲ್ ಇಲ್ಲ. ಸ್ಟಿಫ್ಲಿ ದ ಪ್ರೆಸಿಡೆಂಟ್ ಸೆಡ್, ದಿಸ್ ಇಸ್ ನೋ ಪ್ಲೇಸ್ ಫಾರ್ ದ ಲೈಕ್ ಆಫ್ ಯು, ಯು ಮಸ್ಟ್ ಲೀವ್. ಸೊ ಪ್ರೆಸಿಡೆಂಟ್ ಏನು ಹೇಳ್ತಾರೆ, ಅವನಿಗೆ ಆರ್ಡರ್ ಮಾಡ್ತಾರೆ, ನೀನು ಈ ಕ್ಷಣದಿಂದನೇ ಈ ನಮ್ಮ ವರ್ಕರ್ಸ್ ಪ್ಯಾರಡೈಸನ್ನು ಬಿಟ್ಟು ಹೋಗಬೇಕು. ಸೊ ಯಾಕಂದರೆ ಅವನು ಅನ್ಸೂಟಬಲ್ ಇದ್ದಾನೆ, ಹಿ ವಾಸ್ ನಾಟ್ ಸೂಟಬಲ್ ಫಾರ್ ದಿಸ್ ವರ್ಕರ್ಸ್ ಪ್ಯಾರಡೈಸ್. ಸೊ ದ ಮ್ಯಾನ್ ಸೈಡ್ ಇನ್ ರಿಲೀಫ್ ಆ್ಯಂಡ್ ಗ್ಯಾದರ್ಡ್ ಅಪ್ ಹಿಸ್ ಬ್ರಷ್ ಆ್ಯಂಡ್ ಪೇಂಟ್ಸ್. But as he was about to go, the girl of the silent torrent came up, tripping, and cried, wait a moment, I shall come with you. ಸೊ ಐಡಲ್ ಮ್ಯಾನ್ ಏನು ಮಾಡ್ತಾನೆ, ಒಂದು ರಿಲೀಫಿಂದು, ಸೈಡ್ ಅಂದರೆ ಉಸಿರು ಬಿಡೋದು. ನಾವು ಯಾವಾಗಲಾದರೂ ಏನಾದರೂ ನಮಗೆ ಈ ಥರ ತೊಂದರೆಗಳಾದಾಗ ಅಥವಾ ನಮಗೇನಾದರೂ ಒಂದು ನಮ್ಮ ಕಡೆಯಿಂದ ಒಂದು ಮಿಸ್ಟೇಕ್ ಆದಾಗ ಅಥವಾ ನಾವು ಇದರಿಂದ ಯಾವುದೋ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರ್ತಾಯಿದ್ದೀವಿ ಅಂತಂದಾಗ ನಾವು ದೊಡ್ಡ ಉಸಿರು ಬಿಡ್ತೀವಿ. ಸೊ ಅದನ್ನು ಅವನಿಲ್ಲಿ ಮಾಡ್ತಾನೆ. ತನ್ನ ಬ್ರಷ್ ಪೇಂಟ್ಗಳನ್ನೆಲ್ಲ ಎತ್ಕೊಂಡು ಯಾವಾಗ ಹೊರಡಕ್ಕೆ ರೆಡಿಯಾಗಿರ್ತಾನೆ, ಆವಾಗ ಆ ಹುಡುಗಿ ಅವಳು ಕೂಡ ಓಡ್ಕೊಂಡು ಬರ್ತಾಳೆ. ವೇಟ್ ಅ ಮೊಮೆಂಟ್, ತಡಿ ಸ್ವಲ್ಪ, ನಾನು ಕೂಡ ನಿನ್ನ ಜೊತೆಗೆ ಬರ್ತೇನೆ, ಐ ಶಾಲ್ ಕಮ್ ವಿತ್ ಯು ಅಂತ ಹೇಳ್ತಾಳೆ. ಸೊ ದ ಎಲ್ಡರ್ಸ್ ಗ್ಯಾಸ್ಪ್ಡ್ ಇನ್ ಸರ್ಪ್ರೈಸ್. ನೆವರ್ ಬಿಫೋರ್ ಹ್ಯಾಡ್ ಅ ಥಿಂಗ್ ಲೈಕ್ ದಿಸ್ ಹ್ಯಾಪನ್ಡ್ ಇನ್ ವರ್ಕರ್ಸ್ ಪ್ಯಾರಡೈಸ್, ಅ ಥಿಂಗ್ that had no meaning and no purpose at all. ಸೊ ಈಗ ಎಲ್ಲ ಏನು ಹಿರಿಯರಿದ್ದರು ಅವ್ರಿಗೆ ಶಾಕ್ ಆಗಿಬಿಡ್ತದೆ. ಗ್ಯಾಸ್ ಅಂದರೆ ಅವರೆಲ್ಲ ಒಂಥರ ಶಾಕ್ ಆಗಿಬಿಡ್ತಾರೆ, ಇನ್ ಸರ್ಪ್ರೈಸ್, ಈ ಥರ ಎಂದೂ ಘಟನೆ ಇಲ್ಲಿ ಆಗಿರಲಿಲ್ಲ. ಆದರೆ ಈ ಮೀನಿಂಗ್ಲೆಸ್ ಅಂತಕ್ಕಂಥ ಥಿಂಗ್ ಏನಿದೆ ಅದು ನಡೆದು ಹೋಗ್ಬಿಡ್ತು. ಇಲ್ಲಿ ಸ್ಟೋರಿ ಏನಿದೆ ಅಂತಂದರೆ, ಅವಳು ಯಾಕೆ ಓಡಿ ಹೋಗ್ತಾಳೆ ಅವನ ಜೊತೆಗೆ, ಅಥವಾ ಅವನ ಜೊತೆಗೆ ಈ ವರ್ಕರ್ಸ್ ಪ್ಯಾರಡೈಸನ್ನು ಬಿಟ್ಟು ಹೋಗೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತಾಳೆ ಅಂತಂದರೆ, ಅವಳಿಗೆ ತನ್ನಷ್ಟಕ್ಕೆ ತಾನೇ ಅವಳು ಹೊಸ ಲೈಫನ್ನು ಕಂಡ್ಕೊಂಡ್ಬಿಡ್ತಾಳೆ. ನನಗೆ ಈ ಜೀವನ ನನಗೆ ಸೂಟಬಲ್ ಇಲ್ಲ, ನನಗೆ ಕೆಲಸನೂ ಇರಬೇಕು ಪ್ಲಸ್ ಎಂಟರ್ಟೈನ್ಮೆಂಟ್ ಕೂಡ ಇರಬೇಕು. ಸೊ ಹಾಗಾಗಿ ಈ ಸ್ಟೋರಿಯಲ್ಲಿ ನಾವು ನೋಡೋದೇನಪ್ಪ ಅಂತಂದರೆ, ಆರ್ಟ್ ಆ್ಯಂಡ್ ಇಮ್ಯಾಜಿನೇಷನ್ ಆರ್ ಎಸೆನ್ಷಿಯಲ್ ಪಾರ್ಟ್ಸ್ ಆಫ್ ಲೈಫ್ ಆ್ಯಂಡ್ ನಾಟ್ ಜಸ್ಟ್ ವರ್ಕ್ ಆ್ಯಂಡ್ ಯುಟಿಲಿಟಿ. So at the same time, this story teaches that life should not be limited only to work and usefulness. Art, beauty, imagination, and leisure are equally important, and at the same time, the happiness and
is also important for human development. So this lesson represents a mechanical life. Workers' paradise specially represents mechanical life, while the artists represent creativity and freedom. Thank you very much. Don't forget to subscribe my channel.